ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಸೀರೀಸ್ನಲ್ಲಿ ಒಟ್ಟು 100 ಕ್ರೀಡೆಗೆ ಸಂಬಂಧಿಸಿದ ಪ್ರಮುಖ ಕರೆಂಟ್ ಅಫೇರ್ಸ್ MCQsನ ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ 50 ಕ್ವಶನ್ ಕವರ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, IPL ಒಂದೇ ಸೀಸನ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದ ಕ್ರಿಸ್ ಗೇಲ್ ಅವರ 14 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದ ಯುವ ಬ್ಯಾಟ್ಸ್ಮನ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ವೈಭವ್ ಸೂರ್ಯವಂಶಿ. ಈ 2020 IPL ಸೀಸನ್ನಲ್ಲಿ ವೈಭವ್ ಸೂರ್ಯವಂಶಿ ಒಟ್ಟು 65 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ವಿಂಬಲ್ಡನ್ ಓಪನ್ 2026ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಜಾನಿಕ್ ಸಿನ್ನರ್. ಇದು ಜಾನಿಕ್ ಸಿನ್ನರ್ ಅವರ 2ನೇ ವಿಂಬಲ್ಡನ್ ಪ್ರಶಸ್ತಿ ಮತ್ತು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ಈ ವಿಂಬಲ್ಡನ್ ಓಪನ್ 2026ರ ಇತರ ಪ್ರಶಸ್ತಿಗಳೇನಪ್ಪ ಅಂದರೆ, ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಚೆಕ್ ರಿಪಬ್ಲಿಕ್ನ ಲಿಂಡಾ ನೋಸ್ಕೋವಾ ಪ್ರಶಸ್ತಿ ಗೆದ್ದಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಹ್ಯಾರಿ ಹೆಲಿಯೋವಾರ ಮತ್ತು ಹೆನ್ರಿ ಪ್ಯಾಟನ್ ವಿಜೇತರಾಗಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ಗುಬೋ ಹನ್ಯು ಮತ್ತು ಕ್ರಿಸ್ಟಿನಾ ಮ್ಲಾಡೋನೋವಿಕ್ ವಿಜೇತರಾಗಿದ್ದಾರೆ. ಆ್ಯಂಡ್ ಮಿಕ್ಸ್ಡ್ ಡಬಲ್ಸ್ನಲ್ಲಿ ಮಾರ್ಸೆಲೋ ಅರೆವಾಲೋ ಮತ್ತು ಜೆಲೆನಾ ಒಪ್ಟಾಂಪೆಂಕೋ ಗೆಲುವು ಸಾಧಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, 2026 ಜೂನ್ನಲ್ಲಿ UEFA ಚಾಂಪಿಯನ್ಸ್ ಲೀಗ್ನ 2026 ಪ್ರಶಸ್ತಿಯನ್ನು ಗೆದ್ದ ಫುಟ್ಬಾಲ್ ಕ್ಲಬ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ಯಾರಿಸ್ ಸೆಂಟ್ ಜರ್ಮನ್ PSG. ಈ UEFA ಫೈನಲ್ ಪಂದ್ಯಾವಳಿ ಏನಿದೆಯಲ್ಲ, ಹಂಗೇರಿಯ ಬುಡಾಪೆಸ್ಟ್ನಲ್ಲಿರುವ ಪುಸ್ಕಾಸ್ ಅರೇನಾದಲ್ಲಿ ನಡೆದಿದೆ. ಈ ಪೆನಾಲ್ಟಿ ಶೂಟೌಟ್ನಲ್ಲಿ 4-3 ಗೋಲುಗಳಿಂದ ಆರ್ಸೆನಲ್ ತಂಡವನ್ನು ಸೋಲಿಸುವ ಮೂಲಕ PSG ತಂಡ ಸತತ 2ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಹಾಂಗ್ಕಾಂಗ್ನಲ್ಲಿ ನಡೆದ ಏಷ್ಯನ್ ಅಂಡರ್-20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 19. ಈ ಒಟ್ಟು 19 ಪದಕಗಳಲ್ಲಿ 10 ಚಿನ್ನ, 5 ಬೆಳ್ಳಿ ಮತ್ತು 4 ಬ್ರೋಂಜ್ ಮೆಡಲ್ಗಳನ್ನು ಗೆಲ್ಲುವ ಮೂಲಕ ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಚೀನಾ ಆತಿಥ್ಯ ವಹಿಸಿದ ಚೀನಾ ಹೋಸ್ಟ್ ಕಂಟ್ರಿ ಚೀನಾ ಈ ಟೂರ್ನಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದೆ ಮತ್ತು ಜಪಾನ್ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಫಿಫಾ ವಿಶ್ವಕಪ್ನ 23ನೇ ಆವೃತ್ತಿಯು ಯಾವ ದೇಶಗಳಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಕೆನಡಾ, ಮೆಕ್ಸಿಕೋ ಆ್ಯಂಡ್ USA. ಈ 23rd ಫಿಫಾ ವಿಶ್ವಕಪ್ ಏನಿದೆಯಲ್ಲ, ಇದು ಜೂನ್ 11ರಿಂದ ಶುರುವಾಗಿ ಜುಲೈ 19ರವರೆಗೆ ನಡೆದಿದೆ. ಈ ಟೂರ್ನಿಗಳಲ್ಲಿ ತಂಡಗಳ ಸಂಖ್ಯೆಯನ್ನು 32ರಿಂದ 48ಕ್ಕೆ ಹೆಚ್ಚಿಸಲಾಗಿದೆ. ಈ ಆವೃತ್ತಿಯಲ್ಲಿ ಉಜ್ಬೇಕಿಸ್ತಾನ್, ಜೋರ್ಡಾನ್, ಕೇಪ್ ವರ್ಡೆ ಮತ್ತು ಕುರುಕಾವ ತಂಡಗಳು ಹೊಸದಾಗಿ ಸೇರ್ಪಡೆಗೊಂಡಿದೆ. ಅಮೆರಿಕದ ಮಸ್ಕಾಟ್ ಲಾಂಛನ ಕ್ಲಚ್ ಆಗಿದೆ. ಕೆನಡಾದ್ದು ಮ್ಯಾಪಲ್ ಮತ್ತು ಮೆಕ್ಸಿಕೋದ್ದು ಜಾಯೋ ಮಸ್ಕಾಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಅಹಮದಾಬಾದ್ನಲ್ಲಿ ನಡೆದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026ರ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಡಿಯಾ. ಈ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು 102 ಚಿನ್ನ, 9 ಬೆಳ್ಳಿ ಮತ್ತು 3 ಬ್ರೋಂಜ್ ಮೆಡಲ್ಗಳನ್ನು ಪಡೆದು ಒಟ್ಟು 114 ಪದಕಗಳನ್ನು ಗೆದ್ದುಕೊಂಡಿದೆ. ಈ ಚಾಂಪಿಯನ್ಶಿಪ್ ಅನ್ನು ವರ್ಲ್ಡ್ ಯೋಗಾಸನ ಮತ್ತು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಯೋಗಾಸನ ಭಾರತ್ ಆಯೋಜಿಸಿತ್ತು. ಜಪಾನ್ 2ನೇ ಸ್ಥಾನ ಮತ್ತು ಅರ್ಜೆಂಟೀನಾ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಟೆಕ್ ಮಹೀಂದ್ರಾ ಗ್ಲೋಬಲ್ ಚೆಸ್ ಲೀಗ್ 2026ರ 4ನೇ ಸೀಸನ್ ಅನ್ನು ಯಾವ ನಗರವು ಆಯೋಜಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಂಗಳೂರು. ಈ ಲೀಗನ್ನು 2ನೇ ಬಾರಿಗೆ ಭಾರತದಲ್ಲಿ ಆಯೋಜಿಸಲಾಗುತ್ತಿದೆ. ಮೊದಲ ಸೀಸನ್ 2023 ದುಬೈಯಲ್ಲಿ ನಡೆದಿದೆ, 2ನೇ ಸೀಸನ್ ಲಂಡನ್ನಲ್ಲಿ ಮತ್ತು 3ನೇ ಸೀಸನ್ ಮುಂಬೈಯಲ್ಲಿ ನಡೆದಿದೆ. 2ನೇ ಬಾರಿಗೆ ಭಾರತದಲ್ಲಿ ಬೆಂಗಳೂರಿನಲ್ಲಿ ನಡೆಸಲಾಗ್ತಿದೆ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲ ಮಾದರಿಗಳಿಗೆ ನಿವೃತ್ತಿ ಘೋಷಿಸಿದ ಕೇನ್ ವಿಲಿಯಮ್ಸನ್ ಯಾವ ದೇಶದ ಕ್ರಿಕೆಟ್ ತಂಡದ ಮಾಜಿ ನಾಯಕರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನ್ಯೂಜಿಲೆಂಡ್. ನೆಕ್ಸ್ಟ್ ಕ್ವಶನ್, FIH ಮಹಿಳಾ ಹಾಕಿ ನೇಷನ್ಸ್ ಕಪ್ 2026ರ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯಾ. ಇದರ ಫೈನಲ್ ಪಂದ್ಯ ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿರುವ ನ್ಯಾಷನಲ್ ಹಾಕಿ ಸೆಂಟರ್ ನಡೆದಿದೆ. ಈ ಪಂದ್ಯದಲ್ಲಿ ಭಾರತವು ನ್ಯೂಜಿಲೆಂಡನ್ನು 2-0 ಗೋಲುಗಳಿಂದ ಸೋಲಿಸಿತ್ತು. ಭಾರತವು 2022ರ ಮೊದಲ ಆವೃತ್ತಿಯನ್ನು ಕೂಡ ಗೆದ್ದುಕೊಂಡಿದೆ. ಈ ಟೂರ್ನಿಯಲ್ಲಿ ಅಮೆರಿಕ 3ನೇ ಸ್ಥಾನ ಪಡೆದುಕೊಂಡಿದೆ. ರನ್ನರ್ ಅಪ್ ನ್ಯೂಜಿಲೆಂಡ್. ನೆಕ್ಸ್ಟ್ ಕ್ವಶನ್, ಪುರುಷರ ಮತ್ತು ಮಹಿಳಾ ಕ್ರಿಕೆಟ್ ಸೇರಿದಂತೆ ವಿಶ್ವದಲ್ಲಿ 200 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಮೊದಲ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಹರ್ಮನ್ಪ್ರೀತ್ ಕೌರ್. ನೆಕ್ಸ್ಟ್ ಕ್ವಶನ್, ಲೀಸ್ಟ್ ಎ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ವೇಗದ ಅರ್ಧಶತಕ ಸಿಡಿಸಿದ ವಿಶ್ವ ದಾಖಲೆಯನ್ನು ಹೊಂದಿರುವ ಭಾರತೀಯ ಬ್ಯಾಟ್ಸ್ಮನ್ ಯಾರು? ಒನ್ಸ್ ಅಗೇನ್, ವೈಭವ್ ಸೂರ್ಯವಂಶಿ. ಈ ದಾಖಲೆಯನ್ನು ಅವರು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸ್ಪೋರ್ಟ್ಸ್ ಜರ್ನಲಿಸ್ಟ್ ಫೆಡರೇಷನ್ ಆಫ್ ಇಂಡಿಯಾ
ಪದಕದಿಂದ ಯಾರನ್ನು ಗೌರವಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಶ್ವನಾಥನ್ ಆನಂದ್. ಅಂದರೆ ಹಿ ಈಸ್ ದ ಫಸ್ಟ್ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಇಂಡಿಯಾ. ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಭಾರತದ್ದು. ನೆಕ್ಸ್ಟ್ ಕ್ವಶನ್, ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ದೀಪ್ತಿ ಶರ್ಮಾ. ಇವರು ಒಟ್ಟು 356 ವಿಕೆಟ್ಗಳನ್ನು ಪಡೆದಿದ್ದಾರೆ. ಐಸಿಸಿ ಮಹಿಳಾ T20 ವಿಶ್ವಕಪ್ನ 2026 ವೇಳೆ ಆಸ್ಟ್ರೇಲಿಯಾದ ಬ್ಯಾಟರ್ ಬೆತ್ ಮೂನಿ ಅವರ ವಿಕೆಟ್ ಪಡೆಯುವ ಮೂಲಕ ಈ ಮೇಲುಗಳನ್ನು ತಲುಪಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತದ 97ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು? ಭಾರತದ 97ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಪ್ಷನ್ ಬಿ, GB ಹರ್ಷವರ್ಧನ್. ನೆಕ್ಸ್ಟ್ ಕ್ವಶನ್, US ಓಪನ್ 2026 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸೂಲಿ ಯಾಂಗ್. ಚೈನೀಸ್ ತೈಪೆಯ ಸೂಲಿ ಯಾಂಗ್ ಪ್ರಶಸ್ತಿ ಗೆದ್ದರೆ ಭಾರತದ ಕಿಡಂಬಿ ಶ್ರೀಕಾಂತ್ ರನ್ನರ್ ಅಪ್. ಮಹಿಳೆಯರ ಸಿಂಗಲ್ಸ್ನ ವಿಭಾಗದಲ್ಲಿ ವಿಜೇತರು ಡೆನ್ಮಾರ್ಕ್ನ ಲೈನ್ ಕ್ರಿಸ್ಟೋಫರ್ಸನ್. ನೆಕ್ಸ್ಟ್ ಕ್ವಶನ್, ಫಾರ್ಮುಲಾ 1 ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ರೇಸ್ನ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜಾರ್ಜ್ ರುಸೆಲ್. ಇವರು ಮಾರ್ಚ್ 2026 ನಡೆದ ಸೀಸನ್ನ ಮೊದಲ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ರೇಸ್ನನ್ನು ಸಹ ಗೆದ್ದುಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸ್ವಿಟ್ಜರ್ಲೆಂಡಿನಲ್ಲಿ ನಡೆದ ವಿಶ್ವ ರೋಯಿಂಗ್ ಕಪ್ 3ರಲ್ಲಿ ಭಾರತಕ್ಕೆ ಮೊದಲ ಐತಿಹಾಸಿಕ ಚಿನ್ನದ ಪದಕವನ್ನು ತಂದುಕೊಟ್ಟ ಭಾರತೀಯ ರೋಯಿಂಗ್ ಜೋಡಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಲಕ್ಷ್ಯ ಆ್ಯಂಡ್ ಉಜ್ವಲ್ ಕುಮಾರ್ ಸಿಂಗ್. ಈ ರೋಯಿಂಗ್ ಕಪ್ ಏನಿದ್ದು ದೋಣಿಯನ್ನು ಹುಟ್ಟುಹಾಕುವ ಒಂದು ಪಂದ್ಯ. ಇವರು 6 ನಿಮಿಷ 26.09 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಪುರುಷರ ಶಾಟ್ಪುಟ್ ವಿಭಾಗದ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ಸಾಧಿಸಿದ ಹೊಟೋಜೆ ಸೇಮಾ ಅವರು ಭಾರತದ ಯಾವ ರಾಜ್ಯದವರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನಾಗಾಲ್ಯಾಂಡ್. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತದ ಪರ ಪದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಯಾರು? ಒನ್ಸ್ ಅಗೇನ್ ಆಪ್ಷನ್ ಸಿ, ವೈಭವ್ ಸೂರ್ಯವಂಶಿ. ಇವರು 15 ವರ್ಷ 99 ದಿನಗಳ ವಯಸ್ಸಿನಲ್ಲಿ ಪದಾರ್ಪಣೆ ಮಾಡುವ ಮೂಲಕ ಸಚಿನ್ ತೆಂಡೂಲ್ಕರ್ ಅವರ 32 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರು 1989ರಲ್ಲಿ ತಮ್ಮ 16 ವರ್ಷ 205 ದಿನಗಳ ವಯಸ್ಸಿನಲ್ಲಿ ಪಾಕಿಸ್ತಾನದ ವಿರುದ್ಧ ಪದಾರ್ಪಣೆ ಮಾಡಿದ್ದರು. ಇಲ್ಲಿ ವೈಭವ್ ಸೂರ್ಯವಂಶಿ 15 ವರ್ಷ 99 ದಿನಗಳ ವಯಸ್ಸಿನಲ್ಲಿ ಪದಾರ್ಪಣೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, 69ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದಲ್ಲಿ ಓವರ್ಆಲ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆಲ್ಲುವ ಮೂಲಕ ಯಾವ ರಾಜ್ಯವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರ. ಈ ಕ್ರೀಡಾಕೂಟದಲ್ಲಿ ಹರಿಯಾಣ 2ನೇ ಸ್ಥಾನವನ್ನು ಪಡ್ಕೊಂಡಿದೆ ಮತ್ತು CBSE ಏನಿದೆ ಇದು 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್, 79ನೇ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ 2025-26 ಸಂತೋಷ್ ಟ್ರೋಫಿಯನ್ನು ಯಾವ ತಂಡ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ವೀಸಸ್. ಇದರ ಫೈನಲ್ ಪಂದ್ಯ ಅಸ್ಸಾಂನ ಡಕುವಾಖಾನ ಕ್ರೀಡಾಂಗಣದಲ್ಲಿ ನಡೆದಿದೆ. ಈ ಪಂದ್ಯದಲ್ಲಿ ಸರ್ವೀಸಸ್ ತಂಡವು ಕೇರಳ ತಂಡವನ್ನು 1-0 ಗೋಲುಗಳಿಂದ ಸೋಲಿಸಿದೆ. ಇದು ಸರ್ವೀಸಸ್ ತಂಡ ಗೆದ್ದ 8ನೇ ಸಂತೋಷ್ ಟ್ರೋಫಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ 2026 ಪದಕ ಪಟ್ಟಿಯಲ್ಲಿ ಸತತ 3ನೇ ಬಾರಿಗೆ ಅಗ್ರಸ್ಥಾನ ಪಡೆದ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಡಿಯನ್ ಆರ್ಮಿ. ಇದರ ಫೈನಲ್ ಪಂದ್ಯವನ್ನು ಜಮ್ಮು ಮತ್ತು ಕಾಶ್ಮೀರದ ಗುಲ್ಮರ್ಗ್ನಲ್ಲಿ ಆಯೋಜಿಸಲಾಗಿತ್ತು ಮತ್ತು ಇದು 6ನೇ ಆವೃತ್ತಿಯಾಗಿದೆ. ಇದರ ಮಾಸ್ಕತ್ ಅಂದರೆ ಶಾನ್ AC ಅಂದರೆ ಹಿಮಚಿರತೆಯಾಗಿತ್ತು. ಪದಕ ಪಟ್ಟಿಯಲ್ಲಿ ಭಾರತೀಯ ಸೇನೆಯ ಒಟ್ಟು 23 ಪದಕಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದರೆ ಹಿಮಾಚಲ ಪ್ರದೇಶ ದ್ವಿತೀಯ ಸ್ಥಾನ ಮತ್ತು ಹರಿಯಾಣ ತೃತೀಯ ಸ್ಥಾನವನ್ನು ಪಡೆದಿದೆ. ಹಿಮಾಚಲ ಪ್ರದೇಶ ಒಟ್ಟು 14 ಪದಕಗಳನ್ನು ಗೆದ್ದಿದೆ. ಹರಿಯಾಣ 7 ಪದಕಗಳನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಫಾರ್ಮುಲಾ 1 ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2026 ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಚಾರ್ಲ್ಸ್ ಲೆಕ್ಲರ್ಕ್. ನೆಕ್ಸ್ಟ್ ಕ್ವಶನ್, ಏಷ್ಯನ್ ಟೆನ್ನಿಸ್ ಫೆಡರೇಷನ್ ಯಾವ ಭಾರತೀಯ ಟೆನ್ನಿಸ್ ದಿಗ್ಗಜನನ್ನು ಪ್ಲೇಯರ್ ಅಂಬಾಸಿಡರ್ ಆಗಿ ನೇಮಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಲಿಯಾಂಡರ್ ಪೇಸ್. ನೆಕ್ಸ್ಟ್ ಕ್ವಶನ್, ವಿಜಯ್ ಹಜಾರೆ ಟ್ರೋಫಿ 2025-26 ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿದರ್ಭ ತಂಡವು ಸೌರಾಷ್ಟ್ರವನ್ನು 38 ರನ್ಗಳಿಂದ ಸೋಲಿಸುವ ಮೂಲಕ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಮತ್ತು ಇದು ಟೂರ್ನಿಯ 33ನೇ ಆವೃತ್ತಿಯಾಗಿದೆ. ಟೂರ್ನಿಯಲ್ಲಿ ಒಟ್ಟು 84 ರನ್ ಗಳಿಸಿದ ಅಮನ್ ಮೊಕಾಡೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಪಡೆದರೆ ವಿದರ್ಭ ತಂಡದ ಅಥರ್ವ್ ತೈಡೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದರು. ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಇಂಡಿಯನ್ ಓಪನ್ ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ F64 ವಿಭಾಗದಲ್ಲಿ 74.82 ಮೀಟರ್ ಜಾವಲಿನ್ ಎಸೆಯುವ ಮೂಲಕ ಹೊಸ ವಿಶ್ವ ದಾಖಲೆ ನಿರ್ಮಿಸಿದ ಪ್ಯಾರಾ ಅಥ್ಲೆಟಿ ಯಾರು? ಸರಿಯಾದ ಉತ್ತರ
ಆಪ್ಷನ್ ಸಿ ಸುಮಿತ್ ಅಂಟಿಲ್. 2 ಬಾರಿಯ ಪ್ಯಾರಾಲಿಂಪಿಕ್ ಚಾಂಪಿಯನ್ ಸುಮಿತ್ ಅಂಟಿಲ್ ಬೆಂಗಳೂರಿನಲ್ಲಿ ನಡೆದ 8ನೇ ಇಂಡಿಯನ್ ಓಪನ್ ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಈ ದಾಖಲೆಯನ್ನು ನಿರ್ಮಿಸುವ ಮೂಲಕ ತಮ್ಮದೇ ವಿಶ್ವ ದಾಖಲೆಯನ್ನು ಮುರಿದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಐಸಿಸಿ ಪುರುಷರ T20 ವಿಶ್ವಕಪ್ 2026 ಪ್ರಶಸ್ತಿಯನ್ನು ಗೆದ್ದುಕೊಂಡ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ. ಭಾರತ ತಂಡವು ಈ ಪ್ರಶಸ್ತಿಯನ್ನು 3ನೇ ಬಾರಿಗೆ ಅಂದರೆ 2017, 2024 ಮತ್ತು 2026ರಲ್ಲಿ ಗೆದ್ದುಕೊಂಡಿದ್ದು, ವಿಜಯ ತಂಡಕ್ಕೆ 27.48 ಕೋಟಿ ರೂಪಾಯಿ ಬಹುಮಾನ ಕೂಡ ನೀಡಲಾಗಿದೆ. ಈ ಟೂರ್ನಿಯಲ್ಲಿ ನ್ಯೂಜಿಲೆಂಡ್ನ ರನ್ನರ್ ಅಪ್ ಆಗಿದ್ದು, ಫೈನಲ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಮತ್ತು ಸಂಜು ಸ್ಯಾಮ್ಸನ್ ಪ್ಲೇಯರ್ ಆಫ್ ದಿ ಟೂರ್ನಿಮೆಂಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 10ನೇ ಆವೃತ್ತಿಯ ಈ ಟೂರ್ನಿಯನ್ನು ಭಾರತ ಮತ್ತು ಶ್ರೀಲಂಕಾದಲ್ಲಿ ಆಯೋಜಿಸಲಾಗಿತ್ತು. ರೋಹಿತ್ ಶರ್ಮಾ ಟೂರ್ನಿಯ ರಾಯಭಾರಿಯಾಗಿದ್ದು, ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಆಗಿದ್ದಾರೆ. ಇಲ್ಲಿ ಇಟಲಿ ಮೊದಲ ಬಾರಿಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಹಾಕಿ ಇಂಡಿಯಾ ವಾರ್ಷಿಕ ಪ್ರಶಸ್ತಿ 2025ರಲ್ಲಿ ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ ಬಲ್ಬೀರ್ ಸಿಂಗ್ ಸೀನಿಯರ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಹಾರ್ದಿಕ್ ಸಿಂಗ್ ಆ್ಯಂಡ್ ನವನೀತ್ ಕೌರ್. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ನವದೆಹಲಿಯಲ್ಲಿ ನಡೆದ 8ನೇ ಹಾಕಿ ಇಂಡಿಯಾ ಅವಾರ್ಡ್ಸ್ 2025ರಲ್ಲಿ 1980ರ ಮಾಸ್ಕೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತ ತಂಡದ ಸದಸ್ಯ ಹಾಗೂ ಭಾರತೀಯ ಹಾಕಿ ದಂತಕತೆ ಜಾಫರ್ ಇಕ್ಬಾಲ್ ಅವರಿಗೆ ಪ್ರತಿಷ್ಠಿತ ಮೇಜರ್ ಧ್ಯಾನ್ಚಂದ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇತರ ಪ್ರಮುಖ ಪ್ರಶಸ್ತಿಗಳನ್ನು ಹೇಳಿದ್ರೆ, ಅತ್ಯುತ್ತಮ ಗೋಲ್ ಕೀಪರ್ ಬಲ್ಜಿತ್ ಸಿಂಗ್ ಪ್ರಶಸ್ತಿ, ಅದನ್ನು ಬಿಚ್ಚುದೇವಿ ಕಾರಿಬಾಮ್ ಮಣಿಪುರ ಸಂಬಂಧಪಟ್ಟವರು ಅವರಿಗೆ ಕೊಟ್ಟಿದ್ದಾರೆ. ಅತ್ಯುತ್ತಮ ಡಿಫೆಂಡರ್ ಫರ್ಗತ್ ಸಿಂಗ್ ಪ್ರಶಸ್ತಿ ಸಂಜಯ್ ಅವರಿಗೆ ಕೊಟ್ಟಿದ್ದಾರೆ. ಅತ್ಯುತ್ತಮ ಮಿಡ್ಫೀಲ್ಡರ್ ಅಜಿತ್ ಪಾಲ್ ಸಿಂಗ್ ಪ್ರಶಸ್ತಿ ಇದು ಸುಮಿತ್ ವಾಲ್ಮೀಕಿ ಅವರಿಗೆ ಕೊಟ್ಟಿದ್ದಾರೆ. ಅತ್ಯುತ್ತಮ ಫಾರ್ವರ್ಡ್ ಧನರಾಜ್ ಪಿಳ್ಳೆ ಪ್ರಶಸ್ತಿ ಇದನ್ನು ಸುಖಜಿತ್ ಸಿಂಗ್ ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, 2026ರ ಮಿಲಾನ್ ಕೋರ್ಟಿನ ಚಳಿಗಾಲದ ಒಲಿಂಪಿಕ್ಸ್ನ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ. ನಾರ್ವೆ ಒಟ್ಟು 41 ಪದಕಗಳನ್ನು ಗೆದ್ದುಕೊಂಡಿದೆ. ಇದರಲ್ಲಿ 18 ಚಿನ್ನದ ಪದಕ ಕೂಡ ಸೇರಿದೆ. ಅಮೆರಿಕ 2ನೇ ಸ್ಥಾನ ಮತ್ತು ನೆದರ್ಲ್ಯಾಂಡ್ 3ನೇ ಸ್ಥಾನವನ್ನು ಪಡೆದಿದೆ. ಮತ್ತು ಹೋಸ್ಟ್ ಕಂಟ್ರಿ ಆದ ಇಟಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಅತಿಥೇಯ ಇಟಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಸ್ಯಾಪ್ ಅಂಡರ್-20 ಚಾಂಪಿಯನ್ಶಿಪ್ 2026ರ ಪ್ರಶಸ್ತಿಯನ್ನು ಗೆದ್ದುಕೊಂಡ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ 2ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದರೆ ಭಾರತ ರನ್ನರ್ ಅಪ್ ಆಗಿದೆ. ಮಾಲ್ಡೀವ್ಸ್ನ ಮಾಲೆಯಲ್ಲಿರುವ ರಾಷ್ಟ್ರೀಯ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯವನ್ನು ಆಡಲಾಗಿತ್ತು. ಸ್ಯಾಪ್ನ ಫುಲ್ ಫಾರ್ಮ್ ಏನಪ್ಪ ಅಂದರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್. ಇದನ್ನು ಸ್ಥಾಪನೆ ಮಾಡಿದ್ದು 1997ರಲ್ಲಿ. ಪ್ರಧಾನ ಕಚೇರಿ ಇರುವಂಥದ್ದು ಬಾಂಗ್ಲಾದೇಶದ ಢಾಕಾದಲ್ಲಿ. ಇವಾಗಿನ ಅಧ್ಯಕ್ಷರು ಕಾಜಿ ಸಲಾಹುದ್ದೀನ್. ನೆಕ್ಸ್ಟ್ ಕ್ವಶನ್, 2026ರ ಫಾರ್ಮಲ್ 1 ಸೀಸನ್ನ ಮೊದಲ ರೇಸ್ ಆಗಿರುವ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2026 ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಜ್ ರುಸ್ಸೆಲ್. ನೆಕ್ಸ್ಟ್ ಕ್ವಶನ್, ಕಿರ್ಗಿಸ್ತಾನದ ಬಿಸ್ಕೆಟ್ನಲ್ಲಿ ನಡೆದ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 17 ಪದಕಗಳನ್ನು ಪಡ್ಕೊಂಡಿದೆ. ಭಾರತವು 2 ಚಿನ್ನ, 6 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 17 ಪದಕಗಳನ್ನು ಗೆಲ್ಲುವ ಮೂಲಕ 5ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ಸುಜಿತ್ ಕಲ್ಕಲ್ 65 kg ವಿಭಾಗ ಮತ್ತು ಅಭಿಮನ್ಯು ಮಾಂಡ್ವಾಲ್ 70 kg ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ, 2 ಚಿನ್ನ. ಇರಾನ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ, ಜಪಾನ್ ದ್ವಿತೀಯ ಸ್ಥಾನ, ಚೀನಾ ತೃತೀಯ ಸ್ಥಾನ ಮತ್ತು ಅತಿಥೇಯ ಕಿರ್ಗಿಸ್ತಾನ್ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹೋಸ್ಟ್ ಕಂಟ್ರಿ ಕಿರ್ಗಿಸ್ತಾನ್. ನೆಕ್ಸ್ಟ್ ಕ್ವಶನ್, ರಣಜಿ ಟ್ರೋಫಿ 2025-26 ಪ್ರಶಸ್ತಿಯನ್ನು ಗೆದ್ದುಕೊಂಡ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರ 67 ವರ್ಷಗಳಲ್ಲಿ ಮೊದಲ ಬಾರಿಗೆ ರಣಜಿ ಟ್ರೋಫಿಯನ್ನು ಗೆದ್ದರೆ ಕರ್ನಾಟಕ ರನ್ನರ್ ಅಪ್ ಆಗಿದೆ. ಒಟ್ಟು 60 ವಿಕೆಟ್ ಪಡೆದ ಜಮ್ಮು ಮತ್ತು ಕಾಶ್ಮೀರದ ಅಕೀಬ್ ನಬಿ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡೆದರು. ಇದು ರಣಜಿ ಟ್ರೋಫಿಯ 91ನೇ ಆವೃತ್ತಿಯಾಗಿದೆ. ಲಾಸ್ಟ್ ಸೀಸನ್ನಲ್ಲಿ ವಿದರ್ಭ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಮಹಿಳಾ ಪ್ರೀಮಿಯರ್ ಲೀಗ್ 2026 ಪ್ರಶಸ್ತಿಯನ್ನು ಗೆದ್ದುಕೊಂಡ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಮುಂಬೈ ಮತ್ತು ವಡೋದರಾದಲ್ಲಿ ಆಯೋಜಿಸಲಾದ ಈ 4ನೇ ಆವೃತ್ತಿಯಲ್ಲಿ RCB ತಂಡವು 204 ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿ ಐತಿಹಾಸಿಕ ಜಯ ಸಾಧಿಸಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ರನ್ನರ್ ಅಪ್ ಆಗಿದ್ದು, RCB ತಂಡದ ನಾಯಕಿ ಸ್ಮೃತಿ ಮಂದನ್ನ 377 ರನ್ ಗಳಿಸಿ ಐರನ್ ಕ್ಯಾಪ್ ಪಡೆದರು. ಇದು ಹೋಲ್ ಸೀಸನ್ನಲ್ಲಿ ಗಳಿಸಿದ ರನ್. ಗುಜರಾತ್ ಜೈಂಟ್ಸ್ ಸೋಫಿ ಡಿವೈನ್ 17 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಪಡೆದರು.
ಈ ಪರ್ಪಲ್ ಕ್ಯಾಪ್ ಏನಿದೆಯಲ್ಲ ಇದು ವಿಕೆಟ್ ಪಡೆದವ್ರಿಗೆ ಕೊಡ್ತಾರೆ, ಇದನ್ನು ಆರೆಂಜ್ ಕ್ಯಾಪ್ ಏನಿದೆಯಲ್ಲ ಇದನ್ನು ಹೈಯೆಸ್ಟ್ ರನ್ ಪಡೆದವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್, 2026 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಎಲೆನಾ ರೈಬಾಕಿನಾ. ಕಜಕಿಸ್ತಾನದ ಎಲೆನಾ ರೈಬಾಕಿನಾ ಅವರು ಮೆಲ್ಬೋರ್ನ್ನಲ್ಲಿ ನಡೆದ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ್ತಿ ಅರಿಯಾನಾ ಸಬಲಂಕಾ ಅವರನ್ನು ಸೋಲಿಸುತ್ತಾರೆ. ಮಹಿಳೆಯರ ಡಬಲ್ಸ್ ವಿಭಾಗದಲ್ಲಿ ಬೆಲ್ಜಿಯಂನ ಎಲಿಸ್ ಮರ್ಟೆನ್ಸ್ ಮತ್ತು ಚೀನಾದ ಜಾಂಗ್ ಶುಯಾಯ್ ವಿಜೇತರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಮಹಿಳಾ ಕಬಡ್ಡಿ ತಂಡವು ಸತತ 6ನೇ ಚಿನ್ನದ ಪದಕವನ್ನು ಗೆದ್ದುಕೊಂಡ 2026 ಏಷ್ಯನ್ ಬೀಚ್ ಗೇಮ್ಸ್ ಅನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಅಂದರೆ ಏಷ್ಯನ್ ಬೀಚ್ ಗೇಮ್ಸ್ ಎಲ್ಲಿ ಆಯೋಜಿಸಲಾಗಿತ್ತು ಅನ್ನೋ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಸಾನಿಯಾ, ಚೀನಾ. ಏಪ್ರಿಲ್ 22ರಿಂದ 30ರವರೆಗೆ ನಡೆದ ಈ ಕ್ರೀಡಾಕೂಟದ 6ನೇ ಆವೃತ್ತಿಯ ಫೈನಲ್ನಲ್ಲಿ ಭಾರತ ತಂಡವು ಶ್ರೀಲಂಕಾವನ್ನು ಸೋಲಿಸಿತ್ತು. ಭಾರತ ತಂಡದ ನಾಯಕಿ ರಿತು ಅವರು. ಇದೇ ಸ್ಪರ್ಧೆಯಲ್ಲಿ ಭಾರತೀಯ ಪುರುಷ ಕಬಡ್ಡಿ ತಂಡವು ಫೈನಲ್ನಲ್ಲಿ ಇರಾನ್ ವಿರುದ್ಧ ಸೋತು ಬೆಳ್ಳಿ ಪದಕವನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಮ್ಯಾಡ್ರಿಡ್ ಓಪನ್ 2026 ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜೆನ್ನಿಕ್ ಸಿನ್ನರ್. ಈ ಗೆಲುವಿನೊಂದಿಗೆ ಜೆನ್ನಿಕ್ ಸಿನ್ನರ್ 5 ಮಾಸ್ಟರ್ಸ್ 1000 ಟೈಟಲ್ಸ್ ಗೆದ್ದ ಮೊದಲ ಪುರುಷ ಆಟಗಾರರಾದರು ಮತ್ತು ಅಲೆಕ್ಸಾಂಡರ್ ಜ್ವೆರೆವ್ ರನ್ನರ್ ಅಪ್ ಆಗಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಮಾಟಾ ಕೋಸ್ಟ್ಯೂಕ್ ವಿಜೇತರಾದರು. ಪುರುಷರ ಡಬಲ್ಸ್ನಲ್ಲಿ ಹ್ಯಾರಿ ಹೆಲಿಯೋವಾರ ಮತ್ತು ಹೆನ್ರಿ ಪ್ಯಾಟನ್ ವಿಜೇತರಾಗಿದ್ದಾರೆ. ಹಾಗೂ ಮಹಿಳೆಯರ ಡಬಲ್ಸ್ನಲ್ಲಿ ಕ್ಯಾಟರಿನಾ ಸಿನಿಯೋಕೋವಾ ಮತ್ತು ಟೇಲರ್ ಟೌನ್ಸೆಂಡ್ ವಿಜೇತರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, 2026 ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಅನ್ನು ಯಾವ ನಗರದಲ್ಲಿ ಆಯೋಜಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನವದೆಹಲಿ. ಈ ಚಾಂಪಿಯನ್ಶಿಪ್ 22ನೇ ಆವೃತ್ತಿಯನ್ನು ಜುಲೈ 27ರಿಂದ ಆಗಸ್ಟ್ 2ರವರೆಗೆ ದೆಹಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗುವುದು. ನೆಕ್ಸ್ಟ್ ಕ್ವಶನ್, ಮೇ 2026ರಲ್ಲಿ ಕೇವಲ 5 ವಾರಗಳಲ್ಲಿ 3 ನಾರ್ಮ್ಗಳನ್ನು ಸಾಧಿಸುವ ಮೂಲಕ ಇಂಟರ್ನ್ಯಾಷನಲ್ ಮಾಸ್ಟರ್ ಪ್ರಶಸ್ತಿಯನ್ನು ಗಳಿಸಿದ 14 ವರ್ಷದ ಭಾರತೀಯ ಚೆಸ್ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಪರ್ ಸಕ್ಸೇನಾ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ 14 ವರ್ಷದ ಅಪರ್ ಸಕ್ಸೇನಾ ಸೆರ್ಬಿಯಾದಲ್ಲಿ ಈ ಅಂತಿಮ ಇಂಟರ್ನ್ಯಾಷನಲ್ ಮಾಸ್ಟರ್ ನಾರ್ಮನ್ನು ಸಾಧಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ಏಕದಿನ ಅಂಡರ್ 19 ಪುರುಷರ ಕ್ರಿಕೆಟ್ ವಿಶ್ವಕಪ್ 2026 ಪ್ರಶಸ್ತಿಯನ್ನು ಗೆದ್ದುಕೊಂಡ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಡಿಯಾ. ಇದರ ಫೈನಲ್ ಪಂದ್ಯ ನಡೆದದ್ದು ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ. ಈ ಪಂದ್ಯದಲ್ಲಿ ಭಾರತವು ಇಂಗ್ಲೆಂಡನ್ನು 100 ರನ್ಗಳಿಂದ ಸೋಲಿಸಿದೆ. ನೆಕ್ಸ್ಟ್ ಕ್ವಶನ್, ನಮೀಬಿಯಾ ಮತ್ತು ಜಿಂಬಾಬ್ವೆಯಲ್ಲಿ ಆಯೋಜಿಸಲಾಗಿದ್ದ 16ನೇ ಆವೃತ್ತಿಯ ವಿಶ್ವಕಪ್ನಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಯಾರು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಬಿ, ವೈಭವ್ ಸೂರ್ಯವಂಶಿ. ಭಾರತವು ಈ ಹಿಂದೆ ಅಂದರೆ 2000, 2008 ಮತ್ತು 2012ರಲ್ಲಿ, 2018ರಲ್ಲಿ ಮತ್ತು 2022ರಲ್ಲಿ ಹಾಗೂ ಇದೀಗ ಅಂದರೆ ಇವಾಗ 2026ರಲ್ಲಿ ಒಟ್ಟು 6ನೇ ಬಾರಿ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಜಿಂಬಾಬ್ವೆಯಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಈ ಟೂರ್ನಿಯಲ್ಲಿ ಭಾರತ ತಂಡದ ನಾಯಕರಾಗಿ ಆಯುಷ್ ಮಾತ್ರೆ ಕಾರ್ಯನಿರ್ವಹಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ಬೀಚ್ ಗೇಮ್ 2026 ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕರ್ನಾಟಕ. ಈ ಕ್ರೀಡಾಕೂಟದ 2ನೇ ಆವೃತ್ತಿಯನ್ನು ಗೋಗ್ಲಾ ದಿಯು ಬೀಚ್ನಲ್ಲಿ ಆಯೋಜಿಸಲಾಗಿತ್ತು. ಇದರ ಮಸ್ಕಟ್ ಲವಲವಿಕೆಯ ಡಾಲ್ಫಿನ್ ಆಗಿರುವ ಪರ್ಲ್. ತಮಿಳುನಾಡು 2ನೇ ಮತ್ತು ಮಣಿಪುರ್ 3ನೇ ಸ್ಥಾನ ಪಡೆದುಕೊಂಡಿದ್ದವು. ಕರ್ನಾಟಕ ಒಟ್ಟು 3 ಚಿನ್ನ, 2 ಬೆಳ್ಳಿ ಮತ್ತು 6 ಕಂಚು ಸೇರಿದಂತೆ 11 ಪದಕಗಳನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಕೊಸೋವೋದ ಪ್ರಿಸ್ಟಿನಾದಲ್ಲಿ WTT ಫೀಡರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಕಿರಿಯ ಭಾರತೀಯ ಮಹಿಳಾ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ದಿವ್ಯಾನ್ಶಿ ಭೌಮಿಕ್. ಇವರು ಪಶ್ಚಿಮ ಬಂಗಾಳದ ರಾಜ್ಯದವರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಮಹಿಳಾ FA ಕಪ್ 2026 ಯಾವ ಫುಟ್ಬಾಲ್ ಕ್ಲಬ್ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮ್ಯಾಂಚೆಸ್ಟರ್ ಸಿಟಿ. ಲಂಡನ್ನ ವೆಂಬ್ಲಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಇವರು ಬ್ರೈಟನ್ ಅಂಡ್ ಹೋವ್ ಅಲ್ಬಿಯನ್ ತಂಡವನ್ನು 4-0 ಗೋಲುಗಳಿಂದ ಸೋಲಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, FIH ಮಹಿಳಾ ಹಾಕಿ ನೇಷನ್ಸ್ ಕಪ್ 2026 ಟೂರ್ನಿಯನ್ನು ಯಾವ ದೇಶ ಆಯೋಜಿಸುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯೂಜಿಲೆಂಡ್. ಈ ಟೂರ್ನಿಯಲ್ಲಿ 20 ಸದಸ್ಯರ ಭಾರತೀಯ ಮಹಿಳಾ ಹಾಕಿ ತಂಡವನ್ನು ಸಲೀಮಾ ಟೇಟೆ ಮುನ್ನಡೆಸಲಿದ್ದಾರೆ. ನೆಕ್ಸ್ಟ್ ಕ್ವಶನ್, ಪ್ರಿನ್ಸೆಸ್ ಆಫ್ ಅಸ್ತೂರಿಯಾಸ್ ಕ್ರೀಡಾ ಪ್ರಶಸ್ತಿ 2026 ಗೆದ್ದ ಮೊದಲ ವೈಯಕ್ತಿಕ ಫುಟ್ಬಾಲ್ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಲಿಯೋನಲ್ ಮೆಸ್ಸಿ.
ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು ಎಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಹಮದಾಬಾದ್, ಗುಜರಾತ್. ನೆಕ್ಸ್ಟ್ ಕ್ವಶನ್, ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಯಾರು? ಇದಕ್ಕೆ ಉತ್ತರ ಆಪ್ಷನ್ ಬಿ, ಆರ್ ಪ್ರಜ್ಞಾನಂದ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಯಾವ ದೇಶದ ಫುಟ್ಬಾಲ್ ತಂಡವು ಸ್ಯಾಪ್ ಮಹಿಳಾ ಚಾಂಪಿಯನ್ಶಿಪ್ 2026 ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯಾ. ಗೋವಾದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತವು ಬಾಂಗ್ಲಾದೇಶವನ್ನು 3-1 ಗೋಲುಗಳಿಂದ ಸೋಲಿಸಿ 6ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಸ್ಯಾಪ್ನ ಫುಲ್ ಫಾರ್ಮ್ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್, ದಕ್ಷಿಣ ಏಷ್ಯನ್ ಫುಟ್ಬಾಲ್ ಫೆಡರೇಷನ್. 1997ರಲ್ಲಿ ರಚನೆಯಾಗಿದ್ದು ಪ್ರಧಾನ ಕಚೇರಿ ಬಾಂಗ್ಲಾದೇಶದಲ್ಲಿದೆ. ಬಾಂಗ್ಲಾದೇಶ ಢಾಕಾದಲ್ಲಿದೆ. ಅಧ್ಯಕ್ಷರು ಕಾಜಿ ಸಲಾವುದ್ದೀನ್. ಈ ಟೂರ್ನಿಯ ಮೊದಲ ಆವೃತ್ತಿಯನ್ನು 2010ರಲ್ಲಿ ಆಡಲಾಗಿತ್ತು. ಇದರಲ್ಲಿ ಭಾರತ, ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಮಾಲ್ಡೀವ್ಸ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ತಂಡಗಳು ಭಾಗವಹಿಸಿದ್ದವು. ಈ ಮೊದಲ ಸೀರೀಸ್ನಲ್ಲಿ ಒಟ್ಟು 50 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೇನೆ. ಮುಂದಿನ 50 ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಅಪ್ಡೇಟೆಡ್.